ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವೆಲ್ಲರೂ ಕೂಡ IPL ಬಿಡ್ಡಿಂಗ್ ಅನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಗೊತ್ತು. ಆದ್ರೆ RCB ಮೊದಲ ಪಿಕ್ ಬಗ್ಗೆ ಮಾತನಾಡಬೇಕು. ವೆಂಕಟೇಶ್ ಅಯ್ಯರ್ 7 ಕೋಟಿ ಪಡ್ಕೊಂಡಿದ್ದಾರೆ. ಇದೇನು ಒಳ್ಳೆ ಪಿಕ್ ಏನು? ಸ್ಮಾರ್ಟ್ ಬಯ್ಯ 7 ಕೋಟಿ ಪಡ್ಕೊಂಡಿರೋದು, ಇದೆಲ್ಲದರ ಬಗ್ಗೆ ಕೂಡ ಮಾತನಾಡೋಣ. ಜೊತೆಗೆ ಸೂಪರ್ ಟಿವಿ ಕನ್ನಡ ನಿಮ್ಗೆ ಫಸ್ಟ್ ಪ್ರೆಡಿಕ್ಷನ್ ಅಲ್ಲಿ ಹೇಳಿತ್ತು ಟಾಪ್ 5 ಪ್ಲೇಯರ್ಸ್ ಯಾರು RCB ನೋಡ್ತಾ ಇರೋದು ಅಂತ ಅಂದಾಗ ವೆಂಕಟೇಶ್ ಅಯ್ಯರ್ ಅಂತ ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ. ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ವಿಡಿಯೋಗಳನ್ನ. ಸೊ ವೆಂಕಟೇಶ್ ಅಯ್ಯರ್ 7 ಕೋಟಿಗೆ ಸ್ಮಾರ್ಟ್ ಬೈ ಅಂತ ನೋಡಿದ್ರೆ, ವೆಂಕಟೇಶ್ ಅಯ್ಯರ್ನ ಫಸ್ಟ್ ಆಫ್ ಆಲ್ ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ, ಇವರಿಗೆ ಮಿಡ್ಲ್ ಆರ್ಡರ್ ಅಲ್ಲಿ ಒಬ್ಬ ಇಂಡಿಯನ್ ಪ್ಲೇಯರ್ ಬೇಕು, ಕೋರ್ ಇಂಡಿಯನ್ ಪ್ಲೇಯರ್ ಬೇಕಾಗಿತ್ತು. ಮಯಾಂಕ್ ಅಗರ್ವಾಲ್ ಅವ್ರನ್ನ ಬಿಟ್ಟಿದ್ರು, ಮನೋಜ್ ಪಾಂಡೆಗೆ ಬಿಟ್ಟಿದ್ರು. ಸೊ ಹಾಗಾಗಿ ದೇವದತ್ ಪಡಿಕ್ಕಲ್ ಏನು ಲೆಫ್ಟಿ ಆಗಿ ಇವರು ಆಡಿಸ್ತಾರೆ ಮಿಡ್ಲ್ ಆರ್ಡರ್ ಅಲ್ಲಿ. ನಿಮಗೆ ವೆಂಕಟೇಶ್ ಅಯ್ಯರ್ ಬಂದ್ರೆ ಒಂದು ಆಡೆಡ್ ಆಪ್ಷನ್ ಸಿಗುತ್ತೆ. ಏನು ಅಂತಂದ್ರೆ, ಒಬ್ಬ ಬೌಲರ್ ಕೂಡ ಸಿಗ್ತಾರೆ, ಅವರಿಂದ ಒಂದ್ 2-3 ಓವರ್ ಬೌಲ್ ಕೂಡ ಮಾಡಿಸಬಹುದು. ಜೊತೆಗೆ ಒಳ್ಳೆ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಪಡಿಕ್ಕಲ್ಗೆ ಹೋಲಿಸಿದ್ರೆ ವೆಂಕಟೇಶ್ ಅಯ್ಯರ್ ಅಗ್ರೆಸಿವ್ನೆಸ್ ಜಾಸ್ತಿ ಇದೆ. ನೀವು ಲಾಸ್ಟ್ ಇನ್ನಿಂಗ್ಸ್ ಅಲ್ಲೂ ಕೂಡ, ಲಾಸ್ಟ್ 2025 ಅಲ್ಲಿ ನೋಡಿದ್ರು ಕೂಡ, ಒಂದ್ ಇನ್ನಿಂಗ್ಸ್ ಅಲ್ಲಿ ಒಂದು 29 ಬಾಲಿಗೆ ಏನೋ 60 ಹೊಡಿತಾರೆ. ಮತ್ತೊಂದು ಮ್ಯಾಚ್ ಅಲ್ಲಿ 20+ ಬಾಲ್ ಅಲ್ಲಿ 49 ಏನೋ ಹೊಡಿತಾರೆ. ಸೊ ಹಾಗಾಗಿ ಆ ಅಗ್ರೆಸಿವ್ ನೇಚರ್ ಜೊತೆಗೆ ಒಂದು ಸ್ಟೆಬಿಲಿಟಿ ಬರುತ್ತೆ, ಒಂದು ಎಕ್ಸ್ಟ್ರಾ ಬೌಲಿಂಗ್ ಆಪ್ಷನ್ ಸಿಗುತ್ತೆ. ಜೊತೆಗೆ ರಜತ್ ಪಟಿದಾರ್ ಅವರ ಫ್ರೆಂಡ್ ಅವರು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವೆಂಕಟೇಶ್ ಅವ್ರನ್ನ ಲಾಸ್ಟ್ ಸೀಸನ್ ಕೂಡ ಹೋಗಿದ್ರಿ ಇವರು, ಲಾಸ್ಟ್ ಒಂದು ಆಕ್ಷನ್ ಅಲ್ಲೂ ಕೂಡ. ಏನ್ ದೊಡ್ಡ ಅಮೌಂಟಿಗೆ ನಾವು ಟೋಪಿ ಹಾಕೊಳ್ತೀವಿ ಅಂತ ಅನ್ಕೊಂಡಿದ್ವಿ. ಪುಣ್ಯಕ್ಕೆ KKR ತಲೆಗೆ ಕಟ್ಟದಂಗೆ ಆಯ್ತು ಲಾಸ್ಟ್ಗೆ. ವೆಂಕಟೇಶ್ ಅಯ್ಯರ್ನ ಕರೆಕ್ಟ್ ಆಗಿ ಅವ್ರು ಯೂಸು ಮಾಡ್ಕೊಳ್ಳಿಲ್ಲ. ಬಟ್ ನಮ್ಮ ಕಂಡೀಷನ್ಸ್ಗೆ ಹಿ ವಿಲ್ ಬಿ ಯೂಸ್ಫುಲ್ ಅಂತ ಅನ್ಸ್ತಾ ಇದೆ ವೆಂಕಟೇಶ್ ಅಯ್ಯರ್. ಸೊ ಇದು ಯಾಕೆ ಅವ್ರನ್ನ ಪಿಕ್ ಮಾಡಿದ್ರು ಅನ್ನೋದು. 7 ಕೋಟಿ ಆಲ್ಮೋಸ್ಟ್ 3 ಕೋಟಿಗೆ ಬಂದ್ಬಿಟ್ಟಿದ್ರು. ಈ ಆಕ್ಷನಿಯರ್ ಇದಾರಲ್ಲ, ಆಕ್ಷನ್ ಮಾಡುವಂತ ಮಲ್ಲಿಕಾ ಸಾಗರ್, ಯಾಕಷ್ಟು ಟೈಮ್ ಕೊಡ್ತಾರೋ ಗೊತ್ತಿಲ್ಲ. RCB ಅಂತ ಅಂದಾಗ ಯಾವತ್ತೂ ಕೂಡ ಲೇಟೇನೆ ಇವರು. ಸೊ ಹಾಗಾಗಿ ಮತ್ತೊಂದು 4 ಕೋಟಿ ಎಕ್ಸ್ಟ್ರಾ ಕೊಡ್ಬೇಕಾಯ್ತು, ಇಲ್ಲಾಂದ್ರೆ ಒಂದು 3.5-4 ಕೋಟಿಲಿ ಬಂದ್ಬಿಟ್ಟಿರೋರು. ಸೊ ಎನಿವೆ ವೆಂಕಟೇಶ್ ಅಯ್ಯರ್ ಬಂದಿದ್ದಾರೆ, ಬೌಲಿಂಗ್ ಆಪ್ಷನ್ ಸಿಕ್ತು, ಇಂಡಿಯನ್ ಪ್ಲೇಯರ್ ಸಿಕ್ಕಿದ್ರು. ಜೊತೆಗೆ ಒಳ್ಳೆ ಒಂದು ಕೆಮಿಸ್ಟ್ರಿ ಇರುತ್ತೆ ಪ್ಲೇಯರ್ಗಳ ಜೊತೆಗೆ. ಚಾಂಪಿಯನ್ ಟೀಮಿಗೆ ಬರ್ತಿದ್ದಾರೆ, ಒಂದೊಳ್ಳೆ ಅಡಿಷನ್ ಅಂತ ಅನಿಸ್ತಾ ಇದೆ. ನೋಡೋಣ, ಪಡಿಕ್ಕಲ್ ಅವ್ರನ್ನ ಆಡಿಸ್ತಾರ, ಅಯ್ಯರ್ನ ಆಡಿಸ್ತಾರ. ಒಂದು ಬೌಲಿಂಗ್ ಆಪ್ಷನ್ ಇರೋದ್ರಿಂದ ಮೇ ಬಿ ವೆಂಕಟೇಶ್ ಅಯ್ಯರ್ಗೆ ಹೋಗ್ತಾರೆ ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.